ಹರೇ ಶ್ರೀನಿವಾಸ. ಮಾಘಪುರಾಣ 21ನೇ ಅಧ್ಯಾಯ. ಸತ್ಯಜಿತ್ತನ ವೃತ್ತಾಂತ. ದೇವೇಂದ್ರನು ತನ್ನೊಡನೆ ಕೆಲವು ದೇವತೆಗಳನ್ನು ಕರೆದುಕೊಂಡು ಭೂಲೋಕಕ್ಕೆ ಬಂದನು. ದೇವೇಂದ್ರನು ದೇವಲೋಕದ ಆನೆಯಾದಂಥ ಐರಾವತದ ಮೇಲೆ ಕುಳಿತು ಬಂದನು. ಅವನೊಡನೆ ದೇವತೆಗಳು ಕೆಲವರು ಬಂದರು. ತೋಟಗಾರನು ಹರಿಪೂಜೆಯ ನಿರ್ಮಾಲ್ಯವನ್ನು ತೆಗೆದಿರಲಿಲ್ಲ. ದೇವೇಂದ್ರನು ತನ್ನ ಲೋಕದ ಸ್ತ್ರೀಯರಿಗಾಗಿ ಹೂಗಳನ್ನು ಕೊಯ್ಯಲು ದೇವತೆಗಳಿಗೆ ಆಜ್ಞಾಪಿಸಿದನು. ದೇವತೆಗಳು ಪಾರಿಜಾತ ವೃಕ್ಷದ ಬಳಿಗೆ ಹೋಗಲು ನಿರ್ಮಾಲ್ಯವನ್ನು ದಾಟಿ ಹೋಗಬೇಕಾಯಿತು. ಆದುದರಿಂದ ಅವರಿಗೆ ದೋಷ ತಗುಲಿ ಎಲ್ಲರೂ ಮೇಲೆ ಹಾರುವ ಶಕ್ತಿಯನ್ನು ಕಳೆದುಕೊಂಡರು. ಈ ದೃಶ್ಯವನ್ನು ಕಂಡಂಥ ಶೂದ್ರನು ಚಿಂತಿಸಿ ದೇವತೆಗಳಿಗೆ ಬಂದು ಅವರಿಗೆಲ್ಲ ನಮಸ್ಕರಿಸಿ, ದೇವತೆಗಳೇ, ನೀವು ನಡೆದುಕೊಂಡ ರೀತಿ ಸರಿಯೇ. ಪರಮಾತ್ಮನ ಪೂಜೆಗಾಗಿ ನಾನು ಈ ತೋಟವನ್ನು ನಿರ್ಮಿಸಿದೆನು. ಆದರೆ ಇಲ್ಲಿಯ ಹೂಗಳನ್ನು ಕೇವಲ ದೇವಲೋಕದ ಸ್ತ್ರೀಯರ ಸಲುವಾಗಿ ಒಯ್ದಿರಿ, ಅದು ಅಪಹರಿಸಿದಿರಿ. ಇದರ ಫಲವೇ ನೀವು ಗಗನಗಾಮಿ ಶಕ್ತಿಯನ್ನು ಕಳೆದುಕೊಳ್ಳಬೇಕಾಯಿತು ಎಂದನು. ತೋಟಗಾರ ಸತ್ಯಜಿತ್ತನು ಹೇಳಿದಂಥ ಮಾತುಗಳನ್ನಾಲಿಸಿದ ದೇವೇಂದ್ರನು ಅವನ ಮುಂದೆ ಬಂದು ನಿಂತು, ಅಯ್ಯ ತೋಟಗಾರ, ನಮ್ಮದು ಅಪರಾಧವಾಗಿದೆ. ನಾನೇ ಇವರ ಒಡೆಯ ಇಂದ್ರ. ಒಂದು ತಪ್ಪು ಆಗಿ ಹೋಗಿದೆ. ಆದರೆ ಈಗ ಅವರೆಲ್ಲರ ಮುಂದಿನ ಸ್ಥಿತಿ ಏನು, ಹೇಳುವವನಾಗು ಎಂದು ಕೇಳಿಕೊಂಡನು. ಇಂದ್ರನು ತೋಟಗಾರನೊಡನೆ ಮಾತನಾಡಲು ಬಂದು ವಿಷ್ಣು ಪೂಜಾ ನಿರ್ಮಾಲ್ಯವನ್ನು ಕಾಲಿಗೆ ಸೋಕಿಸಿಕೊಂಡಿದ್ದರಿಂದ ಅವನು ಸುರಲೋಕ ಸೇರಲು ಆಗಲಿಲ್ಲ. ತೋಟಗಾರನು ಏನೊಂದು ಮಾತನಾಡದೆ ಮನೆಗೆ ಹೊರಟು ಹೋದನು. ದೇವತೆಗಳು ಬೇರೆ ದಾರಿ ಕಾಣದೆ ಅಲ್ಲಿಯೇ ಉಳಿದರು. ಭೂಲೋಕದ ಆಹಾರವು ಸ್ವೀಕಾರವಿಲ್ಲದೆ ಹಸಿವಿನಿಂದ ಕಂಗೆಟ್ಟರು. ವಾರವೊಂದು ಉರುಳಿತು. ಅಮೃತವೂ ಇಲ್ಲದೆ ಪರಿತಪಿಸುವಂತಾಯಿತು. ಒಬ್ಬೊಬ್ಬರ ಶರೀರವು ಬಿಸಿಯಾಗಿ ಮೈತಾಪ ಹೊಂದಿತು. ತೋಟಗಾರನು ಬಂದು ಅವರ ಸ್ಥಿತಿಯನ್ನು ನೋಡಿ ಮರುಗಿ ಕಡೆಗೆ ವಿಷ್ಣು ಪೂಜಾ ನಿರ್ಮಾಲ್ಯವನ್ನು ನೀರಿನಿಂದ ತೊಳೆದು ಶುದ್ಧಿ ಮಾಡಿದನು. ದೇವತೆಗಳೊಡನೆ ತಾನು ಉಪವಾಸ ಕೈಗೊಂಡನು. ಸುರಲೋಕದಲ್ಲಿ ದೇವೇಂದ್ರಾದಿಗಳು ವಾರವಾದರೂ ಬರದುದನ್ನು ಕಂಡು ಸ್ತ್ರೀಯರು ಕಂಗೆಟ್ಟರು. ಉಳಿದ ದೇವತೆಗಳನ್ನು ಭೂಲೋಕಕ್ಕೆ ಕಳುಹಿಸಿದರು. ಅವರೆಲ್ಲ ನೇರ ಶೂದ್ರನ ತೋಟಕ್ಕೆ ಬಂದು ಅಲ್ಲಿ ಹೀನ ಸ್ಥಿತಿಯಲ್ಲಿದ್ದಂಥ ಇಂದ್ರಾದಿಗಳನ್ನು ಕಂಡು ಅವರ ಈ ಸ್ಥಿತಿಗೆ ಕಾರಣವಾದ ಪಾರಿಜಾತದ ಮೇಲೆ ಸಿಟ್ಟು ಬಂತು. ಬುಡ ಸಮೇತ ವೃಕ್ಷವನ್ನು ಕಿತ್ತೆಸೆಯಲು ಪ್ರಯತ್ನಿಸಿದರು. ಎಷ್ಟೇ ಪ್ರಯತ್ನಿಸಿದರೂ ವೃಕ್ಷ ಅಲ್ಲಾಡಲಿಲ್ಲ. ಆಗ ಆ ಮಾರ್ಗದಲ್ಲಿ ಬಂದಂಥ ನಾರದರು ದೇವತೆಗಳ ಸ್ಥಿತಿಯನ್ನು ಕಂಡು ಅವರಿಗೊದಗಿದ ವಿಪತ್ತನ್ನು ದೂರ ಮಾಡಲು ಕೆಲವು ದೇವತೆಗಳೊಡನೆ ವಿಷ್ಣು ಲೋಕಕ್ಕೆ ಹೋದರು. ಶ್ರೀ ಮಹಾವಿಷ್ಣುವಿಗೆ ನಮಸ್ಕರಿಸಿ ನಾರದರು, ನಾರಾಯಣ, ದೇವತೆಗಳು ಒಬ್ಬ ತೋಟಗಾರನು ಭಕ್ತಿಯಿಂದ ನಿರ್ಮಿಸಿದಂಥ ಹೂದೋಟದಿಂದ ಹೇಳದೆ ಕೇಳದೆ ಅಲ್ಪ ಪ್ರಯೋಜನಕ್ಕಾಗಿ ಪಾರಿಜಾತ ಹೂಗಳನ್ನು ಅಪಹರಿಸಿ ಅಪಚಾರ ಮಾಡಿದ್ದಾರೆ. ಇದರ ಫಲವಾಗಿ ತಮ್ಮ ಗಗನಗಾಮಿ ಶಕ್ತಿಯನ್ನು ಕಳೆದುಕೊಂಡು ಭೂಲೋಕದಲ್ಲಿ ಹೀನ ಸ್ಥಿತಿಯಲ್ಲಿ ಇದ್ದಾರೆ. ಇವರನ್ನೆಲ್ಲ ಉದ್ಧರಿಸು ಎಂದು ಪ್ರಾರ್ಥಿಸಿದನು. ಆಗ ನಾರಾಯಣನು, ನಾರದ, ದೇವೇಂದ್ರನು ರಂಭಾದಿ ದೇವತಾ ಸ್ತ್ರೀಯರಿಗಾಗಿ ದೇವವೃಕ್ಷದ ಹೂಗಳನ್ನು ಅಪಹರಿಸಿದ್ದು ತಪ್ಪು. ಇದು ಕಳ್ಳತನ. ಮೇಲಾಗಿ ಈ ಪಾರಿಜಾತ ವೃಕ್ಷ ಅಮೃತದಿಂದ ಉದ್ಭವಿಸಿದ್ದರಿಂದ ಪವಿತ್ರವೂ ಆಗಿದೆ. ಸಮುದ್ರ ಮಥನ ಕಾಲದಲ್ಲಿ ಒಂದೆರಡು ತೊಟ್ಟು ಅಮೃತ ನೆಲದ ಮೇಲೆ ಬಿದ್ದುದರ ಫಲವಾಗಿ ಈ ವೃಕ್ಷ ಹುಟ್ಟಿದೆ. ಶೂದ್ರನು ಬಡವನು. ಅವನು ಈ ಗಿಡಕ್ಕೆ ನೀರು ಹಾಕಿ ಬೆಳೆಸಿ ಆ ಜಾಗದಲ್ಲಿ ಒಂದು ಹೂತೋಟವನ್ನೇ ನಿರ್ಮಿಸಿದನು. ಅವನ ವೃತ್ತಿ ಅಲ್ಲಿ ಬೆಳೆದ ಹೂಗಳನ್ನು ಮಾರುವುದೇ ಆಗಿದೆ. ಹೂಗಳು ಪ್ರತಿದಿನ ಕಳುವಾಗುತ್ತಿದ್ದುದನ್ನು ತಪ್ಪಿಸಲು ಪೂಜಾ ನಿರ್ಮಾಲ್ಯವನ್ನು ತೋಟದಲ್ಲಿ ಚೆಲ್ಲಿದನು. ಇಂದ್ರಾದಿಗಳು ವಿಷ್ಣು ಪೂಜಾ ನಿರ್ಮಾಲ್ಯವನ್ನು ದಾಟಿದುದರಿಂದ ಅವರಲ್ಲಿ ಗಗನಗಾಮಿ ಶಕ್ತಿ ವಿಫಲವಾಯಿತು. ಇದರಿಂದ ನಿನಗೆ ಅರಿವಾಗಿರಬಹುದು. ಏನೆಂದರೆ, ಅರಿತೋ ಅರಿಯದೆಯೋ ನನಗೆ ಭಕ್ತಿಯಿಂದ ಅರ್ಪಿಸಿದ ಫಲಪುಷ್ಪ ಗಂಧಾದಿ ನಿರ್ಮಾಲ್ಯಗಳನ್ನು ಹಾಗೂ ನನಗೆ ಅಭಿಷೇಕ ಮಾಡಿದಂಥ ಜಲವನ್ನು ದಾಟುವನು ಅಥವಾ ತುಳಿದವನು ಕಾಲಿನ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಇನ್ನು ಈ ಸ್ಥಿತಿಗೀಡಾದಂಥ ದೇವತೆಗಳನ್ನು ಕಂಡು ಮರುಗಿ ತೋಟಗಾರ ನಿರ್ಮಾಲ್ಯವನ್ನು ತೊಳೆದು ಹಾಕಿದನು. ಆದರೆ ಇಂದ್ರಾದಿಗಳು ಆಗಲೇ ನಿರ್ಮಾಲ್ಯವನ್ನು ತುಳಿದುದರಿಂದ ಕುಂಟರಾಗಿ
ಅನ್ನಾಹಾರಗಳಿಲ್ಲದೆ ಭೂಲೋಕದಲ್ಲಿಯೇ ಇರಬೇಕಾಯಿತು. ಅವರ ಹೀನ ಸ್ಥಿತಿಯನ್ನು ಕಂಡು ಶೂದ್ರನು ತಾನೂ ಉಪವಾಸ ಕೈಗೊಂಡಿದ್ದಾನೆ. ಇಂದು ಆಷಾಢ ಶುಕ್ಲ ಏಕಾದಶಿ, ಮಹಾಪವಿತ್ರವಾದಂಥ ದಿನ. ಈ ದಿನ ಶೂದ್ರನು ನನ್ನನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಿ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸಿ ಇಡೀ ರಾತ್ರಿ ಎದ್ದಿದ್ದರೆ ನಾನು ಅವನಿಗೆ ಒಲಿಯುತ್ತೇನೆ. ಬಳಿಕ ದೇವತೆಗಳು ಸುರಲೋಕಕ್ಕೆ ಹೋಗಲು ಸಾಧ್ಯವಾಗುವಂತಾಗುತ್ತದೆ. ಈಗ ನೀನು ಅದಕ್ಕೆ ವ್ಯವಸ್ಥೆ ಮಾಡು ಎಂದು ಹೇಳಿದನು. ನಾರದರು ನಾರಾಯಣನಿಂದ ಅನುಗ್ರಹಿತವಾಗಿ ದೇವತೆಗಳೊಡನೆ ಭೂಲೋಕಕ್ಕೆ ಬಂದನು. ಅಲ್ಲಿ ತೋಟದಲ್ಲಿ ಇಂದ್ರಾದಿಗಳು ಉಪವಾಸದಿಂದಾಗಿ ಮೂರ್ಛಿತರಾಗಿ ಬಿದ್ದಿದ್ದರು. ನಾರಾಯಣನು ತಿಳಿಸಿದುದನ್ನು ನಾರದನು ಶೂದ್ರನಿಗೆ ನಿವೇದಿಸಿದನು. ಅವನು ಪೂಜೆ ಕೈಗೊಳ್ಳುವಂತೆ ಮಾಡಿದನು. ಇತಿ ಶ್ರೀ ಮಾಘಪುರಾಣ 21ನೇ ಅಧ್ಯಾಯ ಸಂಪೂರ್ಣವಾಗಿದೆ. ಶ್ರೀಕೃಷ್ಣ ಅರ್ಪಣಮಸ್ತು.